ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನಹಳ್ಳಿ ಚೈತ್ರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಗರ್ಭಿಣಿಯವರು ಯಾವ ತಪ್ಪುಗಳನ್ನು ಮಾಡಬಾರ್ದು ಪ್ರೆಗ್ನೆನ್ಸಿ ಇದ್ದಾಗ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಮೊದಲನೇ ಪಾಯಿಂಟ್, ನನಗೆ ಗೊತ್ತಿರೋದೊಂದು 6 ಪಾಯಿಂಟ್ಸ್ ಆದರೂ ಹೇಳ್ತೀನಿ. ಇದರಲ್ಲಿ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಭಾರವಾದ ವಸ್ತುಗಳನ್ನು ಎತ್ತಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ. ಏಕೆಂದರೆ ಬೆನ್ನು ನೋವು ಬರ್ಬೋದು, ಸೊಂಟ ನೋವು ಬರ್ಬೋದು, ಇಲ್ಲಾಂದರೆ ಅಬಾರ್ಟ್ ಆಗ್ಬೋದು. ಫಸ್ಟ್ ಸೆಮಿಸ್ಟರಿಂದ ಹಿಡಿದು ನೀವು ಲಾಸ್ಟ್ ಡೆಲಿವರಿ ಆಗೋ ತನಕ ಭಾರವಾದ ವಸ್ತುಗಳನ್ನು ಎತ್ತಕ್ಕೆ ಹೋಗಬೇಡಿ. ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅಬಾರ್ಟ್ ಆಗ್ಬೋದು ಮಧ್ಯದಲ್ಲಿ ಯಾವಾಗಲಾದ್ರೂ, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಭಾರವಾದ ವಸ್ತುಗಳನ್ನು ಎತ್ತಲೇಬೇಡಿ ಯಾವಾಗಲೂ. ಎರಡನೇ ಪಾಯಿಂಟ್ ಬಂದುಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡೋದಿರ್ಬೋದು. ಆಮೇಲೆ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಾದಮೇಲೆ ತುಂಬ ಕೋಲ್ಡ್ ಇರೋ ನೀರಲ್ಲೂ ಸ್ನಾನ ಮಾಡಬೇಡಿ. ತುಂಬ ಕೋಲ್ಡ್ ಇರೋ ನೀರಲ್ಲಿ ಸ್ನಾನ ಮಾಡಿದ್ರೆ ಶೀತ, ಕೆಮ್ಮು ಆಗ್ಬೋದು, ಗಂಟಲು ನೋವು ಆಗ್ಬೋದು. ಅದರಿಂದ ನಿಮಗೆ ಪಾಪುಗೆ ಪ್ರಾಬ್ಲಮ್ ಆಗುತ್ತೆ, ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ತುಂಬ ಕೋಲ್ಡ್ ಇರೋ ನೀರಲ್ಲೂ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಜಾಸ್ತಿ ನೀರು ಕುಡಿಯೋದು. ಇವಾಗ ನಮ್ಮ ದೇಹಕ್ಕೆ 2-3 ಲೀಟ್ರ್ ನೀರು ಬೇಕಾಗಿರುತ್ತೆ, ಅದಕ್ಕಿಂತ ಜಾಸ್ತಿ ನೀರು ಕುಡಿಯೋಕ್ಕೆ ಹೋಗೋದು ಆ ಥರ ಎಲ್ಲ. ನಿಮಗೆ ವಾಶ್ರೂಮ್ಗೆ ಪದೇ ಹೋಗಬೇಕಾಗುತ್ತೆ. ಆಮೇಲೆ ಪಾಪುಗೂ ನೀರು ಜಾಸ್ತಿ ಆಗಿ ತುಂಬ ಪ್ರಾಬ್ಲಮ್ ಆಗ್ಬೋದು. ಆ ಥರ ನೀರು ಜಾಸ್ತಿ ಎಷ್ಟು ಬೇಕು ನಮ್ಮ ದೇಹಕ್ಕೆ ಅಷ್ಟೇ ಕುಡಿಬೇಕು ನಾವು. ಅದಾದಮೇಲೆ ತುಂಬ ಕಡಿಮೆ ನೀರು ಕುಡಿಯೋದು. ತುಂಬ ಕಡಿಮೆ ನೀರು ಕುಡಿಯೋದ್ರಿಂದ ಪಾಪುಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಇವಾಗ ನಿಂತ್ಕೊಂಡೇ ಕೆಲಸ ಮಾಡ್ತಿರೋದು. ಇವಾಗ ಅಡುಗೆ ಮಾಡಬೇಕಾದ್ರೆ ಕಿಚನ್ನಲ್ಲೆಲ್ಲ ನಾವು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ತುಂಬ ಹೊತ್ತು ಅಡುಗೆ ಮಾಡಬೇಕಾದ್ರೆಲ್ಲ. ಆ ಥರ ಪ್ರಾಬ್ಲಮ್ಸ್ ಆದಾಗ ಇವಾಗ ಒಂದು 15 ಮಿನಿಟ್ಸಿಗೆ ಒಂದು ಸಲ, ಇವಾಗ ನೀವು ಕೆಲಸ ಮಾಡ್ತಿರ್ತೀರ, ಒಂದು 15 ಮಿನಿಟ್ಸಿಗೆ ಆದಮೇಲೆ ಹೋಗಿ ಕುತ್ಕೊಳ್ಳೋದಿರ್ಬೋದು, ರೆಸ್ಟ್ ಮಾಡೋದಿರ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಹಿಂಗೆ ವಾಕಿಂಗ್ ಮಾಡೋದಿರ್ಬೋದು. ಅದರಿಂದ ನಿಮಗೆ ರಕ್ತ ಚಲನೆ ಚೆನ್ನಾಗಾಗುತ್ತೆ ಬಾಡಿಗೆ. ರಕ್ತ ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ರೆಸ್ಟ್ ಮಾಡಿ ಇಲ್ಲಾಂದರೆ ಓಡಾಡಿ ಆ ಥರ ಕೆಲಸ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಬರೀ ಕೂತ್ಕೊಂಡೇ ಕೆಲಸ ಮಾಡೋದು. ಇವಾಗ IT ಕಂಪನೀಸ್ ಇರ್ಬೋದು, ಇನ್ನೊಂದು ಆಫೀಸ್ ವರ್ಕ್ಸ್ ಇರ್ಬೋದು, ಏನಾದರೂ ಆ ಥರ ಇದ್ದಾಗ ಬರೀ ಕೂತ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ. ಇವಾಗ ಟೈಲರಿಂಗ್ ಇರ್ಬೋದು, ಆ ಥರ ಇದ್ದಾಗ ಬರೀ ಕೂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಆವಾಗ ನಾವು ಏನು ಮಾಡಬೇಕು, ಸ್ವಲ್ಪ ಹೊತ್ತು ಎದ್ದು ಓಡಾಡೋದಿರ್ಬೋದು, ಆಮೇಲೆ ಕಾಲೆಲ್ಲ ಸ್ವಲ್ಪ ಬೆರಳುಗಳನ್ನೆಲ್ಲ ಈ ಥರ ಆಡಿಸೋದಿರ್ಬೋದು, ಈ ಥರ ಮಾಡೋದಿರ್ಬೋದು. ಅದರಿಂದಾಗಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ನಿಮ್ಮ ಪಾಪುನೂ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ತುಂಬ ಕೂತ್ಕೊಳ್ಳಬಾರ್ದು, ತುಂಬ ನಿಂತ್ಕೊಳ್ಳಬಾರ್ದು. ಆ ಥರ ನಾವೆಷ್ಟು ಆಮೇಲೆ ತುಂಬ ಹೊತ್ತು ಮಲಗೋದು. ನಾವೆಷ್ಟು ಸೋಂಬೇರಿ ಆಗಿರ್ತೀವಿ, ನಮ್ಮ ಪಾಪುಗಳು ಅದೇ ಥರ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಈ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ, ಪಾಪುನೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಹುಟ್ಟುತ್ತೆ. ಅದರಿಂದ ಚೆನ್ನಾಗಿ ಓಡಾಡಿ, ಚೆನ್ನಾಗಿ ಆ್ಯಕ್ಟಿವ್ ಆಗಿರಿ, ಕೆಲಸ ಮಾಡಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಭಾರವಾದ ವಸ್ತುಗಳನ್ನು ಆ ಥರದ್ದೆಲ್ಲ ಎತ್ತಕ್ಕೆ ಹೋಗ್ಬಿಡಿ. ಅಡುಗೆ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಕೆಲಸ ಮಾಡಿ ಆ್ಯಕ್ಟಿವ್ ಆಗಿರಿ, ಖುಷಿಯಿಂದ ಇರಿ. ಈ ಟೈಮಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದೇ ತುಂಬ ಮಲಗೋದಲ್ಲ. ನೈಟ್ ಇವಾಗ 8 ಅವರ್ಸ್ ನಿದ್ದೆ ಮಾಡಬೇಕಾಗಿರುತ್ತೆ, 8 ಅವರ್ಸ್ ಅಷ್ಟೇ ನಿದ್ದೆ ಮಾಡಿ. ಅದಾದಮೇಲೆ ನಿಮಗೆ ಇವಾಗ ಡೇಯಲ್ಲಿ ನಿಮಗೆ ಏನಾದರೂ ನಿದ್ದೆ ಮಾಡಬೇಕನ್ಸುತ್ತೆ 1 ಅವರ್, ಆ ಥರ ನಿದ್ದೆ ಮಾಡಿ ಅಷ್ಟೇ. ಇಲ್ಲ ದಿನ ಪೂರ್ತಿ ಮಲಗಿರೋದು ಆ ಥರದ್ದೆಲ್ಲ ಮಾಡಬೇಡಿ. ತಿನ್ನೋದು ಮಲಗೋದು ಆ ಥರ ಮಾಡಿದ್ರೆ ಪಾಪು ಬೆಳವಣಿಗೆನೂ ಚೆನ್ನಾಗಾಗಲ್ಲ. ಆಮೇಲೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಪಾಪು ಆ್ಯಕ್ಟಿವ್ ಆಗಿ ಇರಲ್ಲ. ರಕ್ತ ಸಂಚಾರ ಚೆನ್ನಾಗಾಗಬೇಕು ಬಾಡೀಲಿ. ಪಾಪುನು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕಂದ್ರೆ ಚೆನ್ನಾಗಿ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿದ್ರೇ ಪಾಪು ಚೆನ್ನಾಗಿ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನಂದು ತುಂಬ ಕಡಿಮೆ ನೀರು ಕುಡಿಯೋದು. ಇವಾಗ ನೀರೇ ಕುಡಿಯಲ್ಲ ಕೆಲವರು, ಆ ಥರ ಪ್ರಾಬ್ಲಮ್ ಆಗುತ್ತೆ ಡೆಲಿವರಿ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ ನೀರು ಕುಡಿದಿದ್ರೆ. ಇವಾಗ ನೀವು ಎಷ್ಟು ನೀರು ಕುಡಿತೀರ ಅದು ಪಾಪುಗೆ, ಇವಾಗ ಪಾಪು ಸುತ್ತ ನೀರು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನೀವು ತುಂಬ ನೀರು ಕುಡಿಯೋದಿರ್ಬೋದು. ತುಂಬ ಅಂದರೆ 2ರಿಂದ, ಅದು ತುಂಬ ಜಾಸ್ತಿ ನೀರು ಅಲ್ಲ, 2ರಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಬೇಕು. 2-3 ಲೀಟ್ರ್ ಬೇಕಾಗಿರುತ್ತೆ, ಅಷ್ಟೇ ನೀರು ಕುಡಿಬೇಕು. ಅದಕ್ಕಿಂತ ಜಾಸ್ತಿನೂ ಕುಡಿಯೋಕ್ಕೆ ಹೋಗಬಾರ್ದು, ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ತುಂಬ ಕಡಿಮೆನೂ ನೀರು ಕುಡಿಯೋಕ್ಕೆ ಹೋಗಬಾರ್ದು. 5ನೇ ಪಾಯಿಂಟ್ ಬಂದುಬಿಟ್ಟು ತುಂಬ ಕಹಿ ಇರೋದು ತಿನ್ನೋದು, ತುಂಬ ಉಪ್ಪಿರೋದು ತಿನ್ನೋದು, ತುಂಬ ಖಾರವಾಗಿ ಮಾಡ್ಕೊಂಡು ತಿನ್ನೋದು, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಮಿತಿ ಇರುತ್ತೆ ಅಷ್ಟು ಮಿತಿಯಾಗಿ ಮಾಡಿಕೊಂಡು ಈ ಟೈಮಲ್ಲಿ ತಿನ್ನಿ. ಗ್ಯಾಸ್ಟ್ರಿಕ್ ಆಗ್ಬೋದು, ಆ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೆ ಜಾಸ್ತಿ ಉಪ್ಪು, ಖಾರ, ಕಹಿ ಎಲ್ಲ ಮೀಡಿಯಮ್ ಇರಬೇಕು, ಆ ಥರ ಮಾಡ್ಕೊಂಡು ತಿನ್ನಿ. ಊಟದಲ್ಲಿ ಫುಡ್ಡು ಆ ಥರ ಇರಬೇಕಾಗುತ್ತೆ ಈ ಟೈಮಲ್ಲಿ. ನೆಕ್ಸ್ಟ್, ಪ್ಲ್ಯಾನಿಂಗ ಕರೆಕ್ಟ್ ಟೈಮಿಗೆ ಮಾಡಿಸದೇ ಇರೋದು.
ಇವಾಗ 1.5 ಮಂತಿಗೆ ಗೊತ್ತಾಗಿರುತ್ತೆ, 3 ಮಂತ್ಸ್ ಗೊತ್ತಾಗಿರುತ್ತೆ ಕನ್ಸೀವ್ ಆಗಿರೋದು. ಆದ್ರೂ ಕೆಲವರು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿರಲ್ಲ, ಸ್ಕ್ಯಾನಿಂಗ್ ಮಾಡಿಸಿರಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಪಾಪು ಬೆಳವಣಿಗೆ ಹೆಂಗಾಗ್ತಿದೆ, ಮೂಮೆಂಟ್ಸ್ ಹೆಂಗೆ ಮಾಡ್ತಿದೆ, ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನಮ್ಮ ಮೊದಲು ತಿಳ್ಕೊಬೋದು. ಪಾಪುದು ಏನಾದರೂ ಇದ್ದರೆ ಚೆಕ್ ಮಾಡಿಸಿದಾಗ ಹಾರ್ಟ್ ಬೀಟ್ ಎಷ್ಟಿದೆ, ಆಮೇಲೆ ಬ್ಲಡ್ ಲೆವೆಲ್ ಎಷ್ಟಿದೆ, ನಮ್ಮದು ಬಿ ಪಿ ಎಷ್ಟಿದೆ ನಮ್ಮದು ಅಂತೆಲ್ಲ ತಿಳ್ಕೊಂಡು ನಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದರಿಂದ ಪಾಪುಗೇನಾದರೂ ಪ್ರಾಬ್ಲಮ್ಸ್ ಆಗ್ಬೋದು ನೆಕ್ಸ್ಟು. ಅದಕ್ಕೆ ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಪಾಪು ಬೆಳವಣಿಗೆ ಹೆಂಗಿದೆ, ಯಾವ ಥರ ಮೂಮೆಂಟ್ ಮಾಡ್ತಿದೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆವಾಗಲೇ ಸೊಲ್ಯೂಷನ್ಸ್ ತೊಗೋಬೋದು ಡಾಕ್ಟ್ರಿಂದ. ಅದಕ್ಕೇ ಸ್ಕ್ಯಾನಿಂಗ್ ಮಾಡಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಇದನ್ನು. ಕೆಲವರು ನಾನು ಹೆಲ್ತಲ್ಲೆಲ್ಲ ಚೆನ್ನಾಗಿದ್ದೀನಲ್ಲ, ಇನ್ನೇನಕ್ಕೆ ಸ್ಕ್ಯಾನಿಂಗ್ ಮಾಡಿಸೋದು, ಮನೇಲೇ ಇದ್ಬಿಡೋಣ 5 ಮಂತ್ಸ್ ತನಕ ಅಂತ ಎಲ್ಲ ಇರ್ತಾರೆ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಮಾಡ್ಕೋಬೇಡಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಟೈಮಲ್ಲಿ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ಪಾಪುಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಇದನ್ನು ನಾನು ಹೇಳಿರೋ 6 ಪಾಯಿಂಟ್ಸೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದನ್ನು ಕಡೆಗಣಿಸೋಕ್ಕೆ ಹೋಗ್ಬಿಡಿ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾರೂ ಈ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಫಸ್ಟ್ ಹಾಕಿದ್ರೂ. ಟೇಕ್ ಕೇರ್ ಆ್ಯಂಡ್ ಬಾಯ್.